ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಹೀನ ಜಾತಿಯವನಿಗೆ ಉಪದೇಶವು ಅನರ್ಥ ಹೇತು ಎಂಬುದಕ್ಕೆ ನಿದರ್ಶನವಾಗಿ ಒಬ್ಬ ಮುನಿಯ ಮತ್ತು ಒಬ್ಬ ಶೂದ್ರನ ವಿಷಯವಾದ ಕಥೆ ಎಂಬ 31ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ, ಪಿತಾಮಹ, ಸ್ನೇಹಭಾವದಿಂದ ಹೀನ ಜಾತಿಯವನೊಬ್ಬನಿಗೆ ಉಪದೇಶ ಮಾಡಿದರೆ ಅದರಿಂದ ದೋಷವುಂಟೇ ಇಲ್ಲವೇ ಎಂಬುದನ್ನು ನನಗೆ ತಿಳಿಸಬೇಕು. ಧರ್ಮದ ಗತಿಯು ಅತಿ ಸೂಕ್ಷ್ಮವಾದುದು. ಆ ವಿಷಯದಲ್ಲಿ ಎಲ್ಲರೂ ತತ್ವವನ್ನು ತಿಳಿಯದೆ ಕಳವಳಿಸುವರು ಎಂದನು. ಅದಕ್ಕೆ ಆ ಭೀಷ್ಮನು, ರಾಜ, ಹಿಂದೆ ಇದೇ ವಿಷಯವಾಗಿ ಕೆಲವು ಋಷಿಗಳಲ್ಲೇ ನಡೆಯುತ್ತಿದ್ದ ಚರ್ಚೆಯನ್ನು ನಾನು ಕೇಳಿದ್ದೆನು. ನ್ಯಾಯಕ್ಕೂ ಶಾಸ್ತ್ರಕ್ಕೂ ಅನುಸಾರವಾಗಿ ಅವರು ಹೇಳುತ್ತಿದ್ದ ಮಾತನ್ನೇ ನಿನಗೆ ತಿಳಿಸುವೆನು. ಜಾತಿಹೀನನಾದ ಯಾವನಿಗೂ ಉಪದೇಶ ಮಾಡಬಾರದು. ಇಲ್ಲಿ ಜಾತಿಹೀನನೆಂದರೆ ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಿಸಿದಂತೆ ಇರುವಂತಹ ನಿಯಮ ಕಟ್ಟಳೆಗಳನ್ನು ಅನುಸರಿಸದೇ ಇರುವವನು. ಆತ ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯ, ಶೂದ್ರ, ವೈಶ್ಯನೇ ಆಗಿರಲಿ, ಯಾರೇ ಆಗಿರಲಿ, ಈ 4 ವರ್ಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ನಿಯಮ ಕಟ್ಟಳೆಗಳನ್ನು ನಮ್ಮವರು ಹಿಂದಿನವರು ವಿಧಿಸಿದ್ದರು. ಆ ನಿಯಮ ಕಟ್ಟಳೆಗಳನ್ನೇ ಪುರಾಣಗಳಲ್ಲಿ, ಮಹಾಭಾರತದಲ್ಲಿಯೂ ಕೂಡ ಹಲವು ಕಡೆ ಚರ್ಚೆ ಮಾಡಲಾಗಿದೆ. ಆ ಯಾವ ನಿಯಮ ಕಟ್ಟಳೆಗಳನ್ನು ಪಾಲಿಸದೆ ಅವೆಲ್ಲದರಿಂದಲೂ ಹೊರಗಿರುವವರನ್ನು ಹೀನ ಜಾತಿಯವರು ಎಂದು ಪರಿಗಣಿಸಲಾಗಿದೆ. ಜಾತಿಹೀನನಾದ ಯಾವನಿಗೂ ಉಪದೇಶ ಮಾಡಬಾರದು. ಹಾಗೆ ಉಪದೇಶ ಮಾಡುವುದರಿಂದ ಆ ಉಪಾಧ್ಯಾಯನಿಗೆ ಬಹಳ ದೋಷವೆಂದು ಹೇಳುವರು. ಶೂದ್ರನಿಗೂ ಬೋಧಿಸಬಾರದು, ಅವನಿಂದ ಯಾಗವನ್ನು ಮಾಡಿಸಬಾರದು. ಏಕೆಂದರೆ ಶೂದ್ರನಾದವನು ಸಾಮಾನ್ಯವಾಗಿ ಉಳಿದ ಎಲ್ಲರ ಅಂದರೆ ಉಳಿದ ಎಲ್ಲ ವರ್ಣಗಳವರ ಶುಶ್ರೂಷೆಯಲ್ಲಿ ತೊಡಗಿರುತ್ತಾನೆ. ಅಂದರೆ ಈಗಿನ ಕಾಲದಲ್ಲಿ ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಸಂಬಳಕ್ಕಾಗಿ ಕೆಲಸ ಮಾಡುತ್ತಿರುವವನು, ಸಂಬಳಕ್ಕಾಗಿ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಗೆ ಸ್ವಾತಂತ್ರ್ಯವಿರುವುದಿಲ್ಲ. ಆತ ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಕುಳಿತರೆ ಹೊಟ್ಟೆ ಹೊರೆಯುವುದಾದರೂ ಹೇಗೆ? ಆತನಿಗೆ ಈ ರೀತಿಯಾದ ಧರ್ಮೋಪದೇಶಗಳನ್ನು ಮಾಡಿದರೆ ಆತ ತನ್ನ ವೃತ್ತಿಯಿಂದ, ಅಂದರೆ ತನ್ನ ಹೊಟ್ಟೆ ಹೊರೆಯುವ ವೃತ್ತಿಯಿಂದಲೇ ವಿಚಲಿತನಾಗಿ ಜೀವನೋಪಾಯವೇ ಕಷ್ಟವಾಗಬಹುದು ಎಂಬ ಕಾರಣಕ್ಕಾಗಿ ಹಿಂದಿನವರು ಶೂದ್ರರಿಗೆ ಇವುಗಳನ್ನು ಉಪದೇಶಿಸಲೇಬಾರದು. ಆ ಮೂಲಕ ಅವರು ವಿಚಲಿತರಾಗುತ್ತಾರೆ. ಯಾರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣನೆಂದರೆ ಸಮಾಜಮುಖಿಯಾಗಿ ಬದುಕುತ್ತಿರುವವನು, ಕ್ಷತ್ರಿಯನೆಂದರೆ ಅಧಿಕಾರದಲ್ಲಿದ್ದು ಅಥವಾ ತಾನು ರಾಜ್ಯಭಾರವನ್ನು ಅಥವಾ ಅಧಿಕಾರವನ್ನು ನಡೆಸುತ್ತಿರುವವನು ಅಥವಾ ಜನಗಳ ರಕ್ಷಣೆಯಲ್ಲಿ ತೊಡಗಿರುವವನು, ಅಂದರೆ ಯಾರಿಗೆ ಸ್ವಾತಂತ್ರ್ಯವಿರುವುದು, ಹಣದ ಸ್ವಾತಂತ್ರ್ಯವಿರುವುದು. ಹಾಗೂ ವೈಶ್ಯನಿಗೂ ಕೂಡ ಅಷ್ಟೇ, ತಾನೇ ಉದ್ಯಮವನ್ನು ನಡೆಸುತ್ತಿರುವುದರಿಂದ ಆತನಿಗೂ ಸಮಯವಿರುತ್ತದೆ. ಆದ್ದರಿಂದ ಆತ ಯಾವುದೇ ಕಾರ್ಯದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಳ್ಳಬಹುದು. ಆತ ಯಾರಿಗೂ ಅಧೀನನಾಗಿರುವುದಿಲ್ಲ. ಸಂಬಳಕ್ಕಾಗಿ ದುಡಿಯುವ ಎಲ್ಲರೂ ಕೂಡ ಯಾರೋ ಒಬ್ಬರಿಗೆ ಅಧೀನರಾಗಿಯೇ ದುಡಿಯುವುದರಿಂದ ಅವರೆಲ್ಲರನ್ನೂ ಇಲ್ಲಿ ನಾವು ಶೂದ್ರರೆಂದೇ ಪರಿಗಣಿಸಬೇಕಾಗುತ್ತದೆ. ಹಾಗೆ ಉಪದೇಶ ಮಾಡುವುದರಿಂದ ಆ ಉಪಾಧ್ಯಾಯನಿಗೆ ಬಹಳ ದೋಷವೆಂದು ಹೇಳುವರು. ಶೂದ್ರನಿಗೂ ಬೋಧಿಸಬಾರದು, ಅವನಿಂದ ಯಾಗವನ್ನು ಮಾಡಿಸಬಾರದು. ಓ ಕುಂತಿ ಕುಮಾರ, ಪೂರ್ವದಲ್ಲಿ ಇದೇ ವಿಷಯವಾಗಿ ಒಂದು ನಿದರ್ಶನವನ್ನು ಹೇಳುವೆನು ಕೇಳು. ಹಿಮಾಲಯ ಪರ್ವತದ ಪಾರ್ಶ್ವದಲ್ಲಿ ಬ್ರಹ್ಮಾಶ್ರಮವೆಂಬ ಒಂದು ಸ್ಥಾನವುಂಟು. ಅಲ್ಲಿ ನಾನಾ ಬಗೆಯ ಗಿಡ ಮರ ಬಳ್ಳಿಗಳಿಂದಲೂ ವಿವಿಧ ಮೃಗ ಪಕ್ಷಿಗಳಿಂದಲೂ ಫಲಪುಷ್ಪ ಭರಿತಗಳಾದ ಕಾಡುಗಳಿಂದಲೂ ರಮ್ಯವಾಗಿ ಸಿದ್ಧಚಾರಣರಿಂದ ಸೇವಿತವಾದ ಹಲವು ಆಶ್ರಮಗಳುಂಟು. ಅಲ್ಲಿ ಎಷ್ಟೋ ಮಂದಿ ಯೋಗಿಗಳು, ತಪಸ್ವಿಗಳು ಸೇರಿರುವರು. ಸೂರ್ಯಾಗ್ನಿ ತೇಜಸ್ಸುಳ್ಳ ಮಹಾತ್ಮರಾದ ಬ್ರಾಹ್ಮಣರು ಕೂಡ ವ್ರತ ನಿಯಮಗಳೊಡನೆ ತಪೋನಿಷ್ಠರಾಗಿರುವರು. ಯಜ್ಞ ದೀಕ್ಷಿತರು, ಮಿತಾಹಾರಿಗಳು, ಜಿತೇಂದ್ರಿಯರು ಇವರೆಲ್ಲರೂ ನೆರೆದಿರುವರು. ಅಲ್ಲಿ ವೇದಾಧ್ಯಯನ ಘೋಷಗಳು ಸದಾ ಕೇಳಿಸುತ್ತಿರುವವು. ವಾಲಕಿಲ್ಯರೆಂಬ ಮುನಿಗಳು ವಾಸಿಸುವರು. ಹೀಗಿರುವಾಗ ಅಲ್ಲಿಗೆ ಶೂದ್ರನೊಬ್ಬನು ಅತ್ಯುತ್ಸಾಹದಿಂದ ಆ ಆಶ್ರಮದ ಸ್ಥಿತಿಯನ್ನು ನೋಡಬೇಕೆಂದು ಬಂದನು. ಅವನು ಬಹಳ ದಯಾಗುಣವುಳ್ಳವನು. ಅವನನ್ನು ತಪಸ್ವಿಗಳೆಲ್ಲ ಆದರಿಸಿ ಸತ್ಕರಿಸಿದರು. ದೇವ ಸಮಾನರು, ತೇಜಸ್ವಿಗಳು ಆಗಿ ವಿವಿಧ ದೀಕ್ಷೆಗಳನ್ನು ವಹಿಸಿ ವೃತನಿಷ್ಠರಾಗಿರುವ ಅಲ್ಲಿನ ಋಷಿ ಸಮೂಹವನ್ನು ನೋಡಿ ಆ ಶೂದ್ರನಿಗೆ ಮಹತ್ತಾದ ಸಂತೋಷ ಉಂಟಾಯಿತು. ಅವರನ್ನು ನೋಡಿ ತನಗೂ ಅಲ್ಲಿ ಅವರಂತೆ ತಪಸ್ಸಿನಲ್ಲಿ ಇರಬೇಕೆಂಬ ಬುದ್ಧಿ ಹುಟ್ಟಿತು. ಆಗ ಅವನು ಆ ಆಶ್ರಮದಲ್ಲಿ ಕುಲಪತಿ ಎನಿಸಿದ ಪ್ರಧಾನ ಮಹರ್ಷಿಯ ಬಳಿಗೆ ಹೋಗಿ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ, ಓ ಮಹಾತ್ಮ,
ನಿನ್ನ ಅನುಗ್ರಹದಿಂದ ನಾನು ಇಲ್ಲಿ ಧರ್ಮಾಚರಣೆಯಲ್ಲಿ ಇರಬೇಕೆಂದು ಬಯಸುವೆನು. ಆದುದರಿಂದ ಈಗ ನೀನು ನನಗೆ ವ್ರತದೀಕ್ಷೆಯನ್ನು ಕೊಟ್ಟು ಉದ್ಧರಿಸಬೇಕು. ಆದರೆ ನಾನು ಜಾತಿಯಲ್ಲಿ ಕೀಳಾದವನು, ಶೂದ್ರನು, ನಿಮ್ಮಲ್ಲಿ ಶರಣಾಗತಿ ಮಾಡಿ ನಿಮ್ಮ ಶುಶ್ರೂಷೆಯನ್ನು ಮಾಡಬೇಕೆಂದೆಣಿಸುವೆನು. ನನ್ನಲ್ಲಿ ಪ್ರಸನ್ನನಾಗು ಎಂದನು. ಅದಕ್ಕೆ ಆ ಕುಲಪತಿಯು, ಅಯ್ಯ, ಶೂದ್ರನು ಸನ್ಯಾಸಿ ವೇಷವನ್ನು ಧರಿಸಿ ಇಲ್ಲಿರುವುದು ಸಾಧ್ಯವಿಲ್ಲ. ನಿನಗೆ ಇಲ್ಲಿರಬೇಕೆಂಬ ಉದ್ದೇಶವಿದ್ದರೆ ನಿನ್ನ ಜಾತಿ ಧರ್ಮವಾದ, ಅಂದರೆ ಆತನ ವರ್ಣ ಧರ್ಮವಾದಂತಹ ಶುಶ್ರೂಷೆಯನ್ನೇ ಮಾಡುತ್ತಿರಬಹುದು. ಆ ಶುಶ್ರೂಷೆಯಿಂದಲೇ ನಿನಗೆ ಉತ್ತಮ ಲೋಕಗಳು ಲಭಿಸುವವು, ಅದರಲ್ಲಿ ಸಂದೇಹವಿಲ್ಲ ಎಂದನು. ಅದನ್ನು ಕೇಳಿ ಆ ಶೂದ್ರನು ತನ್ನಲ್ಲಿ ತಾನು ಚಿಂತಿಸುತ್ತಾ, ಈಗ ನಾನೇನು ಮಾಡಲಿ? ನನಗಾದರೂ ಯೋಗಿಯಾಗಿ ತಪಸ್ಸನ್ನು ಮಾಡಬೇಕೆಂಬುದೇ ಇಚ್ಛೆ ಇರಲಿ, ನಾನು ಹೀಗೆ ಮಾಡುವೆನು. ಇಲ್ಲಿ ನನಗೆ ಬೇರೊಬ್ಬರ ಸಹಾಯ ಬೇಕೆ? ನನ್ನ ಇಷ್ಟವನ್ನು ನಾನೇ ನೆರವೇರಿಸಿಕೊಳ್ಳುವೆನು ಎಂದು ಆ ಆಶ್ರಮ ಪ್ರದೇಶದಲ್ಲಿಯೇ ಋಷಿಗಳಿಗೆ ಸ್ವಲ್ಪ ದೂರವಾಗಿ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡನು. ಅಲ್ಲಿ ಒಂದು ವೇದಿಕೆಯನ್ನು, ಒಂದು ಸಮಭೂಮಿಯನ್ನು, ದೇವತಾಗ್ರಹಗಳನ್ನು ಮಾಡಿಟ್ಟುಕೊಂಡು ತಪಸ್ಸನ್ನು ಆರಂಭಿಸಿ ನಿಯಮದಲ್ಲಿದ್ದನು. ಪ್ರತಿದಿನವೂ ದೇವರ ಮನೆಗಳಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡುವನು, ಬಲಿಯನ್ನು ಅರ್ಪಿಸುವನು, ಪೂಜೆಗಳನ್ನು ನಡೆಸುವನು, ಹೋಮ ಮಾಡುವನು. ಹೀಗೆ ಅವನು ಸಂಕಲ್ಪಗಳನ್ನು, ನಿಯಮಗಳನ್ನು ಯಥಾಕ್ರಮವಾಗಿ ನಡೆಸುತ್ತಾ ಫಲಾಹಾರಿಯಾಗಿಯೂ ಜಿತೇಂದ್ರಿಯನಾಗಿಯೂ ಇದ್ದನು. ತನ್ನಲ್ಲಿಗೆ ಬಂದ ಅತಿಥಿಗಳನ್ನು ಗೆಡ್ಡೆಗೆಣಸುಗಳಿಂದಲೂ ಫಲಗಳಿಂದಲೂ ಪೂಜಿಸುತ್ತಿರುವನು. ಹೀಗೆ ಬಹುಕಾಲವೂ ಕಳೆಯಿತು. ಆಮೇಲೆ ಒಮ್ಮೆ ಒಬ್ಬ ಋಷಿಯು ಅವನಿದ್ದ ಸ್ಥಳಕ್ಕೆ ಅತಿಥಿಯಾಗಿ ಬಂದನು. ಯಾದೃಚ್ಛಿಕವಾಗಿ ಬಂದ ಆ ಋಷಿಗೆ ಆ ಶೂದ್ರನು ಸುಖಾಗಮನವನ್ನು ಕೇಳಿ ವಿದ್ಯುಕ್ತವಾಗಿ ಪೂಜೆಗಳನ್ನು ನಡೆಸಿದನು. ಇಬ್ಬರು ಪ್ರಿಯ ಸಂಭಾಷಣೆಗಳನ್ನು ನಡೆಸುತ್ತಿದ್ದರು. ಆ ಋಷಿಯಾದರೂ ಧರ್ಮಾತ್ಮನು, ದೃಢವ್ರತನು, ಮಹಾ ತೇಜೋವಂತನು. ಶೂದ್ರನ ಸತ್ಕಾರದಿಂದ ಸಂತುಷ್ಟನಾಗಿ ಹೊರಟು ಹೋದನು. ಆದರೆ ಆ ಋಷಿಯು ಆಗಾಗ ಆ ಆಶ್ರಮಕ್ಕೆ ಬಂದು ಆ ಶೂದ್ರನನ್ನು ನೋಡಿ ಹೋಗುತ್ತಿದ್ದನು. ಹೀಗಿರುವಾಗ ಒಮ್ಮೆ ಆ ಶೂದ್ರನು ಆ ಋಷಿಯಲ್ಲಿ ತನಗುಂಟಾದ ಸಲಿಗೆಯಿಂದ ಅವನನ್ನು ಕುರಿತು, ಓ ತಪಸ್ವಿ, ಈಗ ನಾನು ಪಿತೃಕಾರ್ಯವನ್ನು ನಡೆಸಬೇಕಾಗಿದೆ, ಅದರಲ್ಲಿ ನೀನೇ ಅನ್ವಯಿಸಿ ನನ್ನಲ್ಲಿ ಅನುಗ್ರಹಿಸಬೇಕು ಎಂದನು. ಆ ಮಹರ್ಷಿಯು ಹಾಗೆಯೇ ಆಗಲೆಂದು ಒಪ್ಪಿದನು. ಆಗ ಶೂದ್ರನು ಸ್ನಾನ ಮಾಡಿ ಬಂದು ಆ ತಪಸ್ವಿಗೆ ಪಾದ್ಯವನ್ನು ತಂದನು. ಕಾಡಿನಲ್ಲಿ ದರ್ಭೆಗಳನ್ನು, ಔಷಧಿಗಳನ್ನು ತಂದು ಶುದ್ಧವಾದ ಆಸನವನ್ನು, ದರ್ಭಾಸನವನ್ನು ಸಿದ್ಧಪಡಿಸಿದನು. ಫಲಮೂಲಗಳನ್ನೆಲ್ಲ ಸಂಗ್ರಹಿಸಿ ತಂದನು. ಆದರೆ ಆ ಶೂದ್ರನು ದರ್ಭಾಸನಕ್ಕಾಗಿ ದರ್ಭೆಗಳನ್ನು ಇಡುವಾಗ ತಾನು ದಕ್ಷಿಣಾಭಿಮುಖವಾಗಿ ನಿಂತು ಪಶ್ಚಿಮಾಗ್ರವಾಗಿ ದರ್ಭೆಗಳನ್ನು ಹರಡಿದನು. ಹೀಗೆ ಶಾಸ್ತ್ರವಿರುದ್ಧವಾಗಿ ಅವನು ಮಾಡುತ್ತಿರುವ ಕಾರ್ಯಗಳನ್ನು ನೋಡಿ ಆ ಋಷಿಯು, ಅಯ್ಯ, ಇದನ್ನು ಹೀಗೆ ಮಾಡಬಾರದು, ಈ ದರ್ಭೆಗಳನ್ನು ಪೂರ್ವಾಗ್ರವಾಗಿ ತಿರುಗಿಸಿಡು, ನೀನು ಉತ್ತರಾಭಿಮುಖವಾಗಿ ಕೊಳ್ಳಿರು ಎಂದನು. ಆ ಋಷಿಯು ಹೇಳಿದಂತೆ ಶೂದ್ರನು ಎಲ್ಲವನ್ನೂ ನಡೆಸಿದನು. ಅದರಂತೆಯೇ ಹವ್ಯ ಕವ್ಯಾದಿಗಳನ್ನು, ಅರ್ಘ್ಯ ಮೊದಲಾದವುಗಳನ್ನು ಆ ಋಷಿಯು ಹೇಳಿದಂತೆ ವಿದ್ಯುಕ್ತವಾಗಿ ನಡೆಸಿದನು. ಆ ಋಷಿಯ ಉಪದೇಶದಂತೆ ಪಿತೃಕಾರ್ಯಗಳೆಲ್ಲವೂ ನಡೆದವು. ಆ ಕಾರ್ಯವೆಲ್ಲ ಮುಗಿದ ಮೇಲೆ ಮುನಿಯು ಆ ಶೂದ್ರನ ಅನುಮತಿಯನ್ನು ಪಡೆದು ಹಿಂತಿರುಗಿ ಹೊರಟು ಹೋದನು. ಅದೇ ಆಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ಆ ಶೂದ್ರ ಮುನಿಯು ಸ್ವಲ್ಪ ಕಾಲದ ಮೇಲೆ ಮರಣವನ್ನು ಹೊಂದಿದನು. ಆ ಶೂದ್ರನು ಆಗ ನಡೆಸಿದ ಪುಣ್ಯ ಬಲದಿಂದ ಮರುಜನ್ಮದಲ್ಲಿ ಒಂದು ಮಹಾರಾಜ ವಂಶದಲ್ಲಿ ಹುಟ್ಟಿದನು. ಅದರಂತೆ ಅವನಿಂದ ಕರ್ಮಗಳನ್ನು ಮಾಡಿಸಿದ ಋಷಿಯೂ ಕೂಡ ಸ್ವಲ್ಪ ಕಾಲದಲ್ಲಿ ಕಾಲಧರ್ಮವನ್ನು ಹೊಂದಿ ಮರುಜನ್ಮದಲ್ಲಿ ಆ ರಾಜವಂಶಕ್ಕೆ ಪರಂಪರೆಯಾಗಿ ಬಂದ ಪುರೋಹಿತ ಕುಲದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದನು. ಅವರಿಬ್ಬರಿಗೂ ಕ್ರಮವಾಗಿ ವಿದ್ಯಾಭ್ಯಾಸವು ನಡೆಯಿತು. ಇಬ್ಬರು ವಿದ್ಯೆಗಳಲ್ಲಿ ಪ್ರವೀಣರಾದರು. ಆ ಋಷಿಯು ಅಥರ್ವ ವೇದದಲ್ಲಿಯೂ ಇತರ ವೇದದಲ್ಲಿಯೂ ನೈಪುಣ್ಯವನ್ನು ಪಡೆದನು. ಕಲ್ಪಸೂತ್ರಗಳಲ್ಲಿಯೂ ಜ್ಯೋತಿಷದಲ್ಲಿಯೂ ಸಾಂಖ್ಯದಲ್ಲಿಯೂ ಅವನು ಪಾರಂಗತನಾದನು. ಆಮೇಲೆ ಆ ರಾಜಕುಮಾರನ ತಂದೆಯು ಮೃತನಾದ ಮೇಲೆ, ಅಂದರೆ ಯಾರು ಹಿಂದಿನ ಜನ್ಮದಲ್ಲಿ ಶೂದ್ರನಾಗಿದ್ದು ಪುಣ್ಯ ಕಾರ್ಯ ಮಾಡಿದ ಕಾರಣದಿಂದಾಗಿ ಮಹಾರಾಜನ ವಂಶದಲ್ಲಿ ಹುಟ್ಟಿದ್ದನೋ ಆ ರಾಜಕುಮಾರನು ತಂದೆಯು ಮೃತನಾದ ಮೇಲೆ ಅವನಿಗೆ ಆ ರಾಜ್ಯದಲ್ಲಿ ಪಟ್ಟಾಭಿಷೇಕವಾಯಿತು. ಪ್ರಜೆಗಳೆಲ್ಲರೂ ಅವನಿಗೆ ಪಟ್ಟವನ್ನು ಕಟ್ಟಿದರು. ಆ ರಾಜನು ಅವನನ್ನೇ, ಅಂದರೆ ಯಾವ ಬ್ರಾಹ್ಮಣನು ಹಿಂದಿನ ಜನ್ಮದಲ್ಲಿ ಋಷಿಯಾಗಿದ್ದು ಆತ ಆ ಶೂದ್ರನಿಗೆ ಪಿತೃಕರ್ಮಗಳನ್ನು ಮಾಡಿಸಿದ್ದನೋ ಆ ಬ್ರಾಹ್ಮಣನನ್ನೇ ಈಗ ಮರುಜನ್ಮದಲ್ಲಿಯೂ ಆತ ಪುರೋಹಿತ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ. ಅವನನ್ನೇ ತನಗೆ ಪುರೋಹಿತನನ್ನಾಗಿ ಇಟ್ಟುಕೊಂಡನು. ಆ ಪುರೋಹಿತನನ್ನು ಮುಂದಿಟ್ಟುಕೊಂಡೇ ಕರ್ಮಗಳನ್ನೆಲ್ಲ ನಡೆಸುತ್ತಾ ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಿದ್ದನು. ಆದರೆ ಪುಣ್ಯಾವಾಚನಗಳಲ್ಲಿಯೂ ಧರ್ಮ ಕಾರ್ಯಗಳಲ್ಲಿಯೂ ಅನ್ವಯಿಸಿರುವಾಗ ಆ ರಾಜಕುಮಾರನು ತನ್ನ ಪುರೋಹಿತನನ್ನು ನೋಡಿ ಆಗಾಗ ಬಹಳವಾಗಿ ನಗುತ್ತಿದ್ದನು. ಹೀಗೆ ರಾಜನು ತನ್ನನ್ನು ನೋಡಿ ಆಗಾಗ ನಕ್ಕು ಹಾಸ್ಯ ಮಾಡುವುದನ್ನು ಕಂಡು ಆ ಪುರೋಹಿತನ ಮನಸ್ಸಿಗೆ ಸ್ವಲ್ಪ ಕೋಪ ಉಂಟಾಯಿತು. ಒಮ್ಮೆ
ಆ ರಾಜನು ಪುರೋಹಿತನು ಇಬ್ಬರು ಏಕಾಂತದಲ್ಲಿ ಕುಳಿತು ಬೇರೆ ಬೇರೆ ಕಥೆಗಳನ್ನು ಹೇಳುತ್ತಿರುವಾಗ ಪುರೋಹಿತನು ಆ ರಾಜನನ್ನು ಕುರಿತು, ಓ ರಾಜ, ನಿನ್ನಿಂದ ನಾನೊಂದು ವರವನ್ನು ಪ್ರಾರ್ಥಿಸುವೆನು ಎಂದನು. ಅದಕ್ಕೆ ಆ ರಾಜನು, ಓ ಬ್ರಾಹ್ಮಣ, ಒಂದು ವರ ಬೇಕೆ? 100 ವರಗಳನ್ನಾದರೂ ಕೊಡುವೆನು. ನಿನ್ನಲ್ಲಿರುವ ಸ್ನೇಹಕ್ಕೂ ಗೌರವಕ್ಕೂ ನಿನಗೆ ಕೊಡಬಾರದುದು ಯಾವುದು ತಾನೇ ಉಂಟು ಎಂದನು. ಅದಕ್ಕೆ ಆ ಬ್ರಾಹ್ಮಣನು, ಮಹಾರಾಜ, ನನಗೆ ಬೇಕಾದುದು ಒಂದೇ ವರವು. ನೀನು ನನ್ನಲ್ಲಿ ಪ್ರೀತಿಯುಳ್ಳವನಾದರೆ ಅದನ್ನು ಕೊಡುವುದಾಗಿ ಪ್ರತಿಜ್ಞೆ ಮಾಡು. ಆದರೆ ನಾನು ಕೇಳುವ ವಿಷಯದಲ್ಲಿ ನೀನು ಸುಳ್ಳನ್ನು ಸೇರಿಸದೆ ಸತ್ಯವನ್ನೇ ನುಡಿಯಬೇಕು ಎಂದನು. ಅದಕ್ಕೆ ಆ ರಾಜನು, ಓ ಬ್ರಾಹ್ಮಣೋತ್ತಮ, ನನಗೆ ತಿಳಿಯದೇ ಹೋದುದನ್ನು ಮಾತ್ರ ನಾನು ಹೇಳಲಾರೆನು. ತಿಳಿದಿದ್ದರೆ ಸತ್ಯವಾಗಿಯೇ ಹೇಳುವೆನು. ನೀನು ಬೇಕಾದುದನ್ನು ಕೇಳು ಎಂದನು. ಅದಕ್ಕೆ ಆ ಪುರೋಹಿತನು, ಮಹಾರಾಜ, ಬೇರೇನೂ ಇಲ್ಲ. ನಾನು ನಿನ್ನಿಂದ ಮಾಡಿಸತಕ್ಕ ಪುಣ್ಯಾಹವಾಚನಗಳು, ದಾನ ಧರ್ಮಗಳು, ಶಾಂತಿ ಹೋಮಗಳು, ಈ ಕಾಲದೊಳಗೆಲ್ಲ ನೀನು ಬಾರಿ ಬಾರಿಗೂ ನನ್ನನ್ನು ನೋಡಿ ನಗುತ್ತಿರುವೆ. ಇದರ ಕಾರಣವೇನೆಂದು ನನಗೆ ತಿಳಿಯಲಿಲ್ಲ. ಅದರ ನಿಜವಾದ ಕಾರಣವನ್ನು ನೀನು ತಿಳಿಸಿದರೆ ಅದೇ ನನಗೆ ಬೇಕಾದ ವರವು. ನೀನು ನನ್ನನ್ನು ನೋಡಿ ನಕ್ಕಾಗಲೆಲ್ಲ ನನಗೇನೋ ಲಜ್ಜೆಯೋ ಬಾಧಿಸುತ್ತಿರುವುದು. ಆಣೆಯಿಟ್ಟು ಕೇಳುವೆನು, ಈ ವಿಷಯದಲ್ಲಿ ಸುಳ್ಳಾಡದೆ ನಿಜವನ್ನು ಹೇಳು. ನಿಷ್ಕಾರಣವಾಗಿ ಯಾವನೂ ನಗುವುದಿಲ್ಲ. ಇದರಲ್ಲಿ ಏನೋ ಒಂದು ದೊಡ್ಡ ಕಾರಣವಿರಬೇಕು. ಅದನ್ನು ತಿಳಿಯಬೇಕು ಎಂಬುದು ನನ್ನ ಕುತೂಹಲವು ಎಂದನು. ಅದಕ್ಕೆ ರಾಜನು, ಓ ವಿಪ್ರೋತ್ತಮ, ನೀನು ಕೇಳಿದ ಮೇಲೆ ನನಗೆ ಹೇಳದಿರತಕ್ಕ ವಿಷಯವಾದರೂ ಉಂಟೆ? ಅವಶ್ಯವಾಗಿ ಹೇಳುವೆನು, ಸಾವಧಾನವಾಗಿ ಕೇಳು. ನನಗೆ ಪೂರ್ವಜನ್ಮ ಸ್ಮರಣೆಯುಂಟು. ಆ ಪೂರ್ವಜನ್ಮದಲ್ಲಿ ನಮ್ಮಿಬ್ಬರ ಸಂಬಂಧವಾಗಿ ನಡೆದ ವಿಷಯವು ನನ್ನ ಮನಸ್ಸಿಗೆ ತೋರಿದಾಗಲೆಲ್ಲ ನನಗೆ ನಗೆ ಬರುವುದು. ನಾನು ಪೂರ್ವಜನ್ಮದಲ್ಲಿ ಶೂದ್ರನಾಗಿ ಹುಟ್ಟಿದ್ದೆನು. ನನಗೆ ತಪಸ್ಸು ಮಾಡಬೇಕೆಂಬ ಉದ್ದೇಶವು ಹುಟ್ಟಿತು. ಅದೇ ಜನ್ಮದಲ್ಲಿ ಉಗ್ರ ತಪಸ್ವಿಯಾದ ಋಷಿ ಎನಿಸಿದ ನೀನು ನನ್ನನ್ನು ಸಂಧಿಸಿದೆ. ನೀನು ಆಗ ನನ್ನ ಆತಿಥ್ಯಕ್ಕೆ ಪ್ರೀತನಾಗಿ ನನ್ನಲ್ಲಿ ಅನುಗ್ರಹ ಬುದ್ಧಿಯಿಂದ ನನಗೆ ಪಿತೃಕಾರ್ಯಗಳಲ್ಲಿ ಉಪದೇಶಕನಾದೆ. ದರ್ಭಾಸನಗಳು, ಹವ್ಯ ಕವ್ಯಗಳು ಇವುಗಳನ್ನೆಲ್ಲ ಇಡಬೇಕಾದ ರೀತಿಯನ್ನು ನೀನು ನನಗೆ ತಿಳಿಸಿದೆ. ಈ ಕರ್ಮ ದೋಷದಿಂದ ನೀನು ಈಗ ಪುರೋಹಿತನಾಗಿ ಹುಟ್ಟಿದೆ. ನಿನ್ನಿಂದ ಉಪದೇಶವನ್ನು ಹೊಂದಿದ ನಾನು ದೊಡ್ಡ ರಾಜನಾಗಿ ರಾಜಭೋಗಗಳನ್ನು ಅನುಭವಿಸಿದೆ. ಈ ಕಾಲ ವ್ಯತ್ಯಾಸವನ್ನು ನೋಡಿದೆಯಾ? ಶೂದ್ರನಾದ ನನಗೆ ಉಪದೇಶ ಮಾಡಿದ ದೋಷಕ್ಕಾಗಿ ನೀನು ನನ್ನ ಕೈಗಳಿಗೆ ಪುರೋಹಿತನಾದೆ. ಈ ಕಾರಣದಿಂದಲೇ ನನಗೆ ನಿನ್ನನ್ನು ನೋಡಿದಾಗ ನಗು ಬರುವುದು. ನೀನು ಪೂರ್ವದಲ್ಲಿ ನನಗೆ ಗುರುವಾಗಿದ್ದವನು, ಈಗ ನನ್ನ ಕೈ ಕೆಳಗಿನ ಪುರೋಹಿತನಾದೆ. ಈ ವಿಪರೀತ ಸ್ಥಿತಿಯನ್ನು ನೋಡಿ ನಾನು ನಗುತ್ತಿರುವೆನು. ಓ ಬ್ರಾಹ್ಮಣ, ನೋಡಿದೆಯಾ? ನೀನು ಮಾಡಿದ ಅಂತಹ ಉಗ್ರ ತಪಸ್ಸನ್ನೆಲ್ಲ ಅಪಾತ್ರಕ್ಕೆ ಉಪದೇಶಿಸಿದುದರಿಂದಲ್ಲವೇ ಅವೆಲ್ಲ ವ್ಯರ್ಥವಾಯಿತು. ಆದುದರಿಂದ ಈಗಲೂ ನೀನು ಈ ಪೌರೋಹಿತ್ಯವನ್ನು ಬಿಟ್ಟು ಬಿಡು. ಮುಂದೆಯಾದರೂ ಬೇರೆ ಉತ್ತಮ ಜನ್ಮವನ್ನು ಪಡೆಯುವುದಕ್ಕೆ ಯತ್ನಿಸು. ಈ ಪೌರೋಹಿತ್ಯ ಕಾರ್ಯದಲ್ಲಿಯೇ ಇದ್ದು ಇದಕ್ಕಿಂತಲೂ ಹೀನವಾದ ಯೋನಿಯನ್ನು ಪಡೆಯಬೇಡ. ನೆನಪಿರಲಿ, ಪೌರೋಹಿತ್ಯ ಕಾರ್ಯವೆಂದರೆ ಅಂದರೆ ಬ್ರಾಹ್ಮಣ ಕಾರ್ಯಗಳಲ್ಲಿಯೇ ಅತ್ಯಂತ ಕೆಳಮಟ್ಟದ ಕಾರ್ಯ. ಇದು ಮಹಾಭಾರತದಲ್ಲಷ್ಟೇ ಅಲ್ಲ, ವಸಿಷ್ಠರು ಕೂಡ ರಾಮಾಯಣದಲ್ಲಿ ಸಂದರ್ಭಾನುಸಾರ ಬಂದಾಗ, ನಾನು ಇಕ್ಷ್ವಾಕು ಕುಲಕ್ಕೆ ಪುರೋಹಿತನಾಗಿದ್ದರೂ ಕೂಡ ಪೌರೋಹಿತವೆಂಬ ಹೀನ ವೃತ್ತಿಯಲ್ಲಿ ಇರುವೆನು. ಏಕೆಂದರೆ ಪೌರೋಹಿತ ವೃತ್ತಿಯಲ್ಲಿ ಇರುವಂತಹ ವ್ಯಕ್ತಿ ಕೇವಲ ಪೂಜೆ ಮಾಡಿಸುವುದಷ್ಟೇ ಅಲ್ಲ, ಆ ಪೂಜೆಗೆ ಪ್ರತಿಫಲವಾಗಿ ದಕ್ಷಿಣೆಯನ್ನು ಪಡೆಯುತ್ತಾನೆ. ಆ ಮೂಲಕ ಯಾವ ಕರ್ತೃವಿಗೆ ಆತ ಪೂಜೆ ಮಾಡಿಸುತ್ತಿರುತ್ತಾನೋ, ಯಾವ ಕರ್ತೃವಿಗೆ ಬೇಕಾದ ಕರ್ಮಗಳನ್ನೆಲ್ಲ ಮಾಡಿಸುತ್ತಿರುತ್ತಾನೋ, ಆತನ ಎಲ್ಲ ಪಾಪಗಳನ್ನು ಕೂಡ ಆ ಪುರೋಹಿತನೇ ಜೀರ್ಣಿಸಿಕೊಳ್ಳಬೇಕಾಗುತ್ತದೆ. 1 ರೂಪಾಯಿ ದಕ್ಷಿಣೆ ಪಡೆದರೂ ಕೂಡ ಆ ದಕ್ಷಿಣೆಯನ್ನು ಜೀರ್ಣಿಸಿಕೊಳ್ಳಲಿಕ್ಕಾಗಿ ಆತ ಹಲವು ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಆ ಕಾರಣದಿಂದಾಗಿ ಆತನ ಜೀವಮಾನವೆಲ್ಲ ಈ ರೀತಿ ಬೇರೆಯವರ ಪಾಪಗಳನ್ನು ತಾನು ಪಡೆದು ಜೀರ್ಣಿಸಿಕೊಳ್ಳುವುದರಲ್ಲೇ ಕಳೆದು ಹೋಗುತ್ತದೆ ಹೊರತು ತನ್ನ ಸ್ವಂತ ಸಾಧನೆಯನ್ನು ಮಾಡಲು ಅವಕಾಶವೇ ಸಿಕ್ಕುವುದಿಲ್ಲ. ಮುಂದುವರೆದು ಹೇಳುತ್ತಾನೆ, ಇದು ನಿನಗೆ ಸಮೃದ್ಧವಾದ ಧನವನ್ನು ಕೊಡುವೆನು. ಇದರಿಂದ ನೀನು ಮುಂದೆ ಪವಿತ್ರತೆಯನ್ನು ಹೊಂದಿ ಉತ್ತಮ ಜನ್ಮವನ್ನು ಪಡೆಯುವವನಾಗು ಎಂದನು. ಆಗ ಬ್ರಾಹ್ಮಣನು ತನ್ನ ಸ್ಥಿತಿಗೆ ನಾಚಿಕೆಗೊಂಡು ಒಡನೆಯೇ ಆ ರಾಜನು ಕೊಟ್ಟ ಅಪಾರ ಧನವನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟು ಬಿಟ್ಟನು. ಗ್ರಾಮಗಳನ್ನು, ಅಂದರೆ ಆ ರಾಜನು ಕೊಟ್ಟ ಗ್ರಾಮಗಳನ್ನು, ಭೂಮಿಗಳನ್ನು, ಗೋವುಗಳನ್ನು ದಾನ ಮಾಡಿದನು. ಅಲ್ಲಲ್ಲಿ ಬ್ರಾಹ್ಮಣರು ಹೇಳಿದ ಕೃಚ್ಛ್ರಗಳನ್ನು ನಡೆಸಿದನು. ತೀರ್ಥಯಾತ್ರೆಗಳನ್ನು ಮಾಡಿದನು. ಅದರಿಂದ ತನ್ನ ಶರೀರ ಶುದ್ಧಿಯನ್ನು, ಮನಃಶುದ್ಧಿಯನ್ನು ಪಡೆದು ತಾನು ಮೊದಲಿದ್ದ ಆಶ್ರಮಕ್ಕೆ ಹೋಗಿ ಸೇರಿ ದೊಡ್ಡ ತಪಸ್ಸನ್ನು ಮಾಡಿದನು.
ಅದರಿಂದ ಉತ್ತಮ ಸ್ಥಿತಿಯನ್ನು ಪಡೆದನು. ಆಶ್ರಮವಾಸಿಗಳಿಗೆಲ್ಲ ಇವನು ಗೌರವಾರ್ಹನಾದನು. ಹೀಗೆ ಶೂದ್ರನಿಗೆ ಅನರ್ಹವಾದುದನ್ನು ಉಪದೇಶ ಮಾಡಿದುದರಿಂದ ದೊಡ್ಡ ತಪಸ್ಸಿಯು ಮಹತ್ತಾದ ಕಷ್ಟಕ್ಕೆ ಸಿಕ್ಕಿಬಿದ್ದನು. ಆದುದರಿಂದ ಬ್ರಾಹ್ಮಣನು ಹೀನ ಜಾತಿಯವನಿಗೆ ಉಪದೇಶವನ್ನು ಮಾಡಬಾರದು. ಮುಖ್ಯವಾಗಿ ಬ್ರಾಹ್ಮಣನು ಉಪದೇಶ ಮಾಡುವುದಕ್ಕೇ ಹೋಗಬಾರದು. ಅದರಿಂದ ಎಷ್ಟೋ ದೋಷಗಳುಂಟು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಂಬ 3 ವರ್ಗದವರು ದ್ವಿಜರೆನಿಸುವರು. ಈ 3 ವರ್ಗದವರಿಗೆ ಉಪದೇಶ ಮಾಡುವುದರಿಂದ ದೋಷವಿಲ್ಲ. ಅದಕ್ಕಿಂತಲೂ ಹೀನ ವರ್ಣದವರಿಗೆ ಉಪದೇಶಿಸಬಾರದು. ಓ ಯುಧಿಷ್ಠಿರ, ಸಜ್ಜನರು ಯಾರ ಮುಂದೆಯೂ ಯಾವುದನ್ನು ಹೇಳುವುದಕ್ಕೆ ಭಯಪಡುವರು. ಏಕೆಂದರೆ ಧರ್ಮದ ಗತಿಯು ಅತಿ ಸೂಕ್ಷ್ಮವಾದುದು. ಮನಃಪರಿಪಾಕವಿಲ್ಲದವರಿಗೆ ಅದು ತಿಳಿಯಲಾರದು. ಈ ಭಯದಿಂದಲೇ ಅನೇಕ ಮಹರ್ಷಿಗಳು ಮೌನದಿಂದಲೇ ದೀಕ್ಷೆಯನ್ನು ವಹಿಸುವರು. ಹೆಚ್ಚಾಗಿ ಮಾತನ್ನೇ ಆಡುವುದಿಲ್ಲ. ಧಾರ್ಮಿಕರಾಗಿ, ಗುಣಾಢ್ಯರಾಗಿ, ಸತ್ಯ ರುಜುತ್ವಾದಿ ಗುಣಗಳಿಂದ ಕೂಡಿದವರು ಕೂಡ ದುರುಕ್ತಿಗಳಿಂದ ದುಷ್ಕೃತಕ್ಕೀಡಾಗುವರು. ಒಬ್ಬರ ಪೂರ್ವೋತ್ತರವನ್ನು ತಿಳಿಯದೆ ಅವನಿಗೆ ಉಪದೇಶ ಮಾಡಲು ಹೋಗಬಾರದು. ಉಪದೇಶ ಮಾಡಿದವನೇ ಅದರಿಂದ ಪಾಪಕ್ಕೆ ಗುರಿಯಾಗುವನು. ಪ್ರಾಜ್ಞನಾದವನು ಇವನ್ನೆಲ್ಲ ಯೋಚಿಸಿಯೇ ಇತರರಿಗೆ ಉಪದೇಶವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ವ್ಯಾಪಾರದಂತೆ ಧನದಾಸೆಗಾಗಿ ಮಾಡತಕ್ಕ ಉಪದೇಶವು ಉಪದೇಶ ಮಾಡಿದವನನ್ನೇ ಹಿಂಸಿಸುವುದು. ಯಾವನಾದರೂ ಒಬ್ಬನು ಪ್ರಶ್ನೆಯನ್ನು ಮಾಡಿದಾಗಲೂ ತನಗೆ ಅದರ ನಿಶ್ಚಯವೂ ತಿಳಿಯದೆಂದೇ ಹೇಳಬೇಕು. ತನ್ನ ಧರ್ಮಕ್ಕೆ ಹಾನಿಯಿಲ್ಲದ ಉಪದೇಶವನ್ನೇ ಮಾಡಬೇಕು. ಉಪದೇಶದಲ್ಲಿ ಬಹಳ ತೊಡಕುಗಳಿರುವುದರಿಂದ ಅದಕ್ಕೆ ಯತ್ನಿಸಲೇಬಾರದು ಎಂದನು. ಇದು ಮಹಾಭಾರತದ ಅನುಶಾಸನಿಕ ಪರ್ವದ 31ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.